ಎಲ್ಲ ಪೂಜ್ಯರಿಗೂ ಹಾಗೂ ಎಲ್ಲ ಶರಣ ಶರಣೆಯರಿಗೂ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು. ನಾನು ಈಗ ಶ್ರೀ ಗುರು ಬಸವಣ್ಣನವರ ವಚನ ಚಿಂತನೆಯನ್ನು ಮಾಡುವೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅಣ್ಯರಿಗೆ ಅಸಹಾಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೆನಿಸುವ ಪರಿ. ಕಳಬೇಡ ಎಂದ್ರ ನಾವು ಮಾಡುವಂತ ಪ್ರತಿಯೊಂದು ವೃತ್ತಿಯ ಮುಖಾಂತರ ಬಂದದ್ದು ಲಿಂಗಭೋಗ. ವೃತ್ತಿಯ ನೇಮ ಮೀರಿ ಬಂದದ್ದೆಲ್ಲ ಕಳು ಎನಿಸಿಕೊಳ್ಳುತ್ತದೆ. ಕೊಲಬೇಡ ಅಂದ್ರ ಕಾಯ ವಾಚ ಮನಸ ತ್ರಿಕರಣಗಳ ಶುದ್ಧಿ ಯಾಗಿರಬೇಕು. ಪ್ರತಿಯೊಂದು ಜೀವರಾಶಿಗಳಿಗೆ ನಮ್ಮ ಕೈಗಳಿಂದ ನೋವು ಆಗಬಾರದು. ವಾಚ ನಾವು ನುಡಿಯುವಂತ ಶಬ್ದಗಳಿಂದ ಇನ್ನೊಬ್ಬರಿಗೆ ದುಃಖ ಉಂಟಾಗಬಾರದು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮನಸ ನಮ್ಮ ಮನಸ್ಸಿನಲ್ಲಿ ಆರನ್ನು ನಿಂದಿಸಿ ನುಡಿಯುವುದರನ್ನು ಶ್ರೀ ಗುರು ನಿಜಗುಣ ಶಿವಯೋಗಿಗಳ ನುಡಿ. ಹುಸಿಯ ನುಡಿಯಲು ಬೇಡ ಅಂದ್ರ ಸುಳ್ಳು ಹೇಳಬಾರದು, ಸುಳ್ಳಿಗೆ ಸುಖವಿಲ್ಲ. ನುಡಿಯೋದೊಂದು ನಡೆಯೋದೊಂದು ಆಗಬಾರದು. ನುಡಿದಂತೆ ನಡೆಯದಿದ್ದರೆ ಅದು ಹುಸಿಯಾಗುವುದು. ಮುನಿಯಬೇಡ ಅಂದ್ರ ಕೋಪ ಕ್ರೋಧ ಸಿಟ್ಟು ತಾಳದಿರು, ಏಕೆಂದರೆ ಅದು ಅಸುರ ಶಕ್ತಿಗಳು. ಅನ್ಯರಿಗೆ ಅಸಹಾಯ ಪಡಬೇಕಂದ್ರ ಯಾತರ ಹೂವಾದರೆ ಏನು ನಾಟವಿದ್ದರೆ ಸಾಕು. ಆ ಜಾತಿ ಈ ಜಾತಿ ಎನ್ನಬೇಡ, ಮಾನವ ಜಾತಿ ಒಂದೇ ಇರುವುದು. ತನ್ನ ಬಣ್ಣಿಸಬೇಡ. ನಾನು ಎಲ್ಲ ಬಲ್ಲವ ಎನ್ನದಿರಯ್ಯ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳವಿಲ್ಲದಿರಯ್ಯ. ತನ್ನನ್ನು ತಾನು ಹೊಗಳಿಸಿಕೊಳ್ಳದಿರಯ್ಯ, ಕೂಡಲ ಸಂಗಮ ದೇವ ಒಪ್ಪಲಾರ. ಇದಿರು ಹಳಿಯಲು ಬೇಡ ಅಂದ್ರೆ ಸತ್ಯವನ್ನು ಹೇಳುತ್ತಿರುವಾಗ ವಾದಿಸಬೇಡ. ಗುರು ಹಿರಿಯರನ್ನು ಸತ್ಯವನ್ನು ತಿಳಿಸುತ್ತಿರುವಾಗ ಅವರಿಗೆ ಇದಿರು ಮಾತನಾಡಬೇಡ. ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೆಲೆಸುವ ಪರಿ. ಇದೇ ಮಾರ್ಗದ ಅನುಸಾರವಾಗಿ ಎಲ್ಲ ಶರಣರು ಸಂತರು ಮಹಾಂತರು ಶಿವಯೋಗಿಗಳು ಪೀರ ಪೈಗಂಬರರು ಎಲ್ಲರೂ ಇದೇ ಪ್ರಕಾರವಾಗಿ ನಡೆಯುವಾಗ ನುಡಿಯುವಾಗ ಕೊಡುವಾಗ ತೆಗೆದುಕೊಳ್ಳುವಾಗ ಸತ್ಯವನ್ನೇ ಪರಿಪಾಲಿಸುತ್ತಾ ಸತ್ಯವೇ ತಾವಾದರು. ಸತ್ಯವೇ ದೇವರೆಂದರು. ದೇವರೆಂದರೆ ಬಯಲು, ಬಯಲು ಎಂದರೆ ಲಿಂಗ, ಲಿಂಗ ಎಂದರೆ ಮಧ್ಯ ಸರ್ವಂ. ನಾವೆಲ್ಲರೂ ಲಿಂಗದೊಳಗೆ ನಮ್ಮೆಲ್ಲರ ಅಂತರದೊಳಗೆ ಇರುವ ದೇವನೊಬ್ಬ ಎಂದರು. ಎಲ್ಲರೂ ಶರಣರು ಯಾರವನು. ಇವನೇ ಗುರು ಇವನೇ ದೇವ ಲೋಕದೊಡೆಯನು, ಇವನೇ ಸತ್ಯ ಇವನೇ ನಿತ್ಯ ಪತ್ರಿ ಬಸವ. ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮವು, ನಾಮ ಹಲವು ದೇವನೊಬ್ಬ ಪತ್ರಿ ಬಸವ. ದೇವನೆಂದು ಬೇಡಲಾರ ನೀಡುವಾತನು, ಬರುವ ಬೇಡು ನೀಡುತ್ತಾನೆ ಪತ್ರಿ ಬಸವ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಭಕ್ತಿಯ ಶರಣು ಶರಣಾರ್ಥಿ.